ನಮಸ್ತೆ ಬಂಧುಗಳೇ, ಮತ್ತೊಂದು ಇಂಟರೆಸ್ಟಿಂಗ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ದಯಮಾಡಿ ಬಂಧುಗಳೇ, ಎಚ್.ಎನ್. ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರುಗಳು ಕೂಡ ಸಬ್ಸ್ಕ್ರೈಬ್ ಮಾಡಿಸಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಬಿಹಾರ ರಿಸಲ್ಟ್ ಬಂದಿದ್ದ ದಿವಸನೇ ಪ್ರಧಾನಮಂತ್ರಿ ಮೋದಿಯವರು ಭಾಜಪದ ಕಾರ್ಯಕರ್ತರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು. ಒಂಥರ ಅಮೋಘವಾದಂಥ ಭಾಷಣ, ಇನ್ಸ್ಪೈರಿಂಗ್ ಸ್ಪೀಚು. ಆದರೆ ಒಂದು ಮಾತು ಮಾತ್ರ ಭಾಳ ಸ್ಪೆಸಿಫಿಕ್ಕಾಗಿ ಉಲ್ಲೇಖ ಮಾಡಿದ್ರು. ಏನಂತ ಹೇಳಿದ್ರೆ, ಗಂಗೆ ಬಿಹಾರದಿಂದ ಬೆಂಗಾಳಕ್ಕೆ ಹರಿತಾಳೆ ಅಂತ ಹೇಳಿ. ಅದರ ಅರ್ಥ ಬಿಹಾರ ಗೆದ್ದಾಗಿದೆ, ಈ ಬಿಹಾರದ ಜಯದ ಏನು ಫ್ಲೋ ಏನಿದೆ ಇದು ಬಂಗಾಳಕ್ಕೂ ವ್ಯಾಪಿಸುತ್ತೆ, ಬಂಗಾಳವು ಗೆಲ್ತೀವಿ ನಾವು ಅಂತ ಹೇಳಿ ಅದು ಉಲ್ಲೇಖ ಕೂಡ ಮಾಡಿದ್ರು. ಯಾವ ರೀತಿಯಲ್ಲಿ ಹಿಂದೆ ಬಿಹಾರಲ್ಲಿ ಜಂಗಲ್ ರಾಜ್ ಇತ್ತು ಲಾಲು ಪ್ರಸಾದ್ ಯಾದವ್ ಕಾಲದಲ್ಲಿ, ಏನು ನಿತೀಶ್ ಬಂದ ಮೇಲೆ ಅದು ಜಂಗಲ್ ರಾಜ್ ಯುಗ ಮುಗಿದಿದೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಕೂಡ ಜಂಗಲ್ ರಾಜ್ ಇದೆ, ಅದನ್ನು ಕೊನೆಗಾಣಿಸಬೇಕು. ಇನ್ನು ಕೆಲವೇ ತಿಂಗಳಲ್ಲಿ, ಇನ್ನೊಂದು 6 ತಿಂಗಳಲ್ಲಿ ಬೆಂಗಾಳದ ಎಲೆಕ್ಷನ್ ಬರ್ತಾ ಇದೆ. ಮುಂದಿನ ವರ್ಷ 5 ಇಂಪಾರ್ಟೆಂಟ್ ಸ್ಟೇಟ್ಗಳ ಚುನಾವಣೆಗಳಿದೆ. ಅಸ್ಸಾಂ ಇದೆ, ವೆಸ್ಟ್ ಬೆಂಗಾಲ್ ಇದೆ, ತಮಿಳುನಾಡಿದೆ, ಕೇರಳ ಇದೆ, ಪಾಂಡಿಚೇರಿ ಇದೆ. ಇಲ್ಲಿ ಅಸ್ಸಾಂ ಮತ್ತು ಪಾಂಡಿಚೇರಿಯಲ್ಲಿ ಬಿ ಜೆ ಪಿಯ ಸರ್ಕಾರ ಇದೆ. ಇನ್ನು 3 ಕಡೆ ಬಿ ಜೆ ಪಿ ಫಲ ನೀಡಿಲ್ಲ ಇಲ್ಲಿವರೆಗೂ. ಬಿ ಜೆ ಪಿ ಪ್ರಯತ್ನಗಳು ತಮಿಳುನಾಡಲ್ಲಿ, ಕೇರಳದಲ್ಲಿ ಮತ್ತು ವೆಸ್ಟ್ ಬೆಂಗಾಲಲ್ಲಿ. ವೆಸ್ಟ್ ಬೆಂಗಾಲಲ್ಲಿ ಭಾಳ ದೊಡ್ಡ ಆಕಾಂಕ್ಷೆ ಏನೋ ಇದೆ, ಆ ಜರ್ನಿ ಕೂಡ ಹಾಗೇ ಇದೆ. ನೋಡಿ, ಬಿಹಾರ ಚುನಾವಣೆ ರಿಸಲ್ಟ್ ಬಂದು ಇಡೀ ದೇಶ ಸಂತೋಷ ಪಡಬೇಕಾದ್ರೆ ಬಿ ಜೆ ಪಿಯ ಕೇಂದ್ರ ಸಚಿವರಾದಂತಹ ಭೂಪೇಂದ್ರ ಯಾದವ್ ಪಶ್ಚಿಮ ಬಂಗಾಳದಲ್ಲಿ ಕೂತ್ಕೊಂಡು ಕೋರ್ ಕಮಿಟಿ ಮೀಟಿಂಗನ್ನು ಅಟೆಂಡ್ ಮಾಡಿದರು. ಅಲ್ಲಿ ಸುನಿಲ್ ಬನ್ಸಾಲ್ ಅವರು ಹಲವಾರು ತಿಂಗಳಿನಿಂದ 294 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಓಡಾಡಿಕೊಂಡು ಸಂಘಟನೆ ಮಾಡ್ತಾ ಇದ್ದಾರೆ. ಇದು ಬಿ ಜೆ ಪಿಯ ಸಂಘಟನಾ ತಾಕತ್ತು. ಇನ್ನೂ ಟೈಮ್ ಇದೆ, ಆಗೋಗಿ ಮಾಡೋಣ ಅಂತಲ್ಲ. ಹೇಳಿದ್ನಲ್ಲ, ಬಿಹಾರ್ ಸೆಲೆಬ್ರೇಷನ್ ನಡೀತಾ ಇದೆ. ಆದರೆ ಬಿ ಜೆ ಪಿಯ ತುಂಬ ಇಂಪಾರ್ಟೆಂಟ್ ಲೀಡರು, ಸೆಂಟ್ರಲ್ ಮಿನಿಸ್ಟ್ರು ಭೂಪೇಂದ್ರ ಯಾದವ್ ಹೋಗಿ ಅಲ್ಲಿ ಆಗಲೇ ಮೀಟಿಂಗ್ ತೊಗೊತಾ ಇದ್ದಾರೆ ವೆಸ್ಟ್ ಬೆಂಗಾಲಲ್ಲಿ. ದಿಸ್ ಶೋಸ್ ದ ಸೀರಿಯಸ್ನೆಸ್. ಒಂದು ಕಡೆ ನೋಡಿದ್ರೆ ಬಿಹಾರಲ್ಲಿ ಚುನಾವಣೆ ನಡೀತಾ ಇದೆ, ಕಾಂಗ್ರೆಸ್ನ ಅಧಿನಾಯಕ ರಾಹುಲ್ ಗಾಂಧಿ ಫಾರಿನಲ್ಲಿ ಕೂತಿರ್ತಾರೆ. ಆದರೆ ಇನ್ನು ಮುಂದೆ ಯಾವತ್ತೋ ಚುನಾವಣೆ ಇದೆ, ಬಿ ಜೆ ಪಿ ಆಗಲೇ ಹೋಗಿ ಗ್ರೌಂಡ್ ವರ್ಕ್ ಕೆಲಸ ಶುರು ಮಾಡಿಬಿಟ್ಟಿದೆ. ಒಂದು ಸೂತ್ರದ ಪ್ರಕಾರ ಬಿಹಾರ್ ಚುನಾವಣೆಗಿಂತ ಮುಂಚೆನೇ ವೆಸ್ಟ್ ಬೆಂಗಾಲಲ್ಲಿ ಗ್ರೌಂಡ್ ವರ್ಕ್ಗಳು ಶುರುವಾಗಿತ್ತು ಬಿ ಜೆ ಪಿದು. ಕಳೆದ ಚುನಾವಣೆಯಲ್ಲಿ 2021ರ ಚುನಾವಣೆಯಲ್ಲಿ ಸೋಲಾಗಲಿಕ್ಕೆ ಪ್ರಮುಖ ಕಾರಣ ಏನು ಬಿ ಜೆ ಪಿಗೆ ಅಂತ ಹೇಳಿದ್ರೆ, ಏನು ಗ್ರೌಂಡ್ ಲೆವೆಲಲ್ಲಿ ಸಂಘಟನೆ ಮಾಡೋದಕ್ಕೆ ಈ ಬಾಂಗ್ಲಾ ಭಾಷೆ ಬರದೇ ಇರ್ತಕ್ಕಂಥ ಹೊರ ರಾಜ್ಯದ ಭಾಳಷ್ಟು ಜನ ಸಂಘಟಕರು ಅಲ್ಲಿ ಹೊರಟೋಗಿದ್ರು. ಬಾಂಗ್ಲಾ ಭಾಷೆ ಬರದೇ ಇದೆ, ಅಲ್ಲಿನ ಜನಗಳ ಜೊತೆ ಕನೆಕ್ಟ್ ಆಗಲಿಕ್ಕಾಗಲ್ಲ. ಇದು ಒಂದು ದೊಡ್ಡ ಮೈನಸ್ ಪಾಯಿಂಟ್ ಆಗಿತ್ತು ಬಿ ಜೆ ಪಿಗೆ. ಹೊರಗಿನವರು ಅಂತೇಳಿ ಮಮತಾ ಬ್ಯಾನರ್ಜಿ ಅದನ್ನೇ ಹಿಡ್ಕೊಂಡು ಇದು ಹೊರಗಿನವರ ಪಕ್ಷ ಅಂತಲೇ ಅದನ್ನು ಪೇಂಟ್ ಮಾಡಿದರು. ಇದು ಎಲ್ಲೋ ಒಂದು ತೊಡಕು ಕೂಡ ಆಗಿತ್ತು ಬಿ ಜೆ ಪಿಗೆ. ಆದರೆ ಈ ಬಾರಿ ಯಾರು ಬಾಂಗ್ಲಾದ ಸ್ಥಳೀಯರು ಅಥವಾ ಬಾಂಗ್ಲಾ ಭಾಷೆನ ಭಾಳ ಚೆನ್ನಾಗಿ ಗೊತ್ತಿರ್ತಕ್ಕಂಥವ್ರೇನೇ ಅಲ್ಲಿ ಸಂಘಟನೆ ಕೆಲಸ ಮಾಡ್ತಾ ಇರೋದು ಗ್ರೌಂಡ್ ಲೆವೆಲಲ್ಲಿ. ಆದರೆ ಬಿಹಾರಕ್ಕೂ ಪಶ್ಚಿಮ ಬಂಗಾಳಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಪಶ್ಚಿಮ ಬಂಗಾಳದಲ್ಲಿ ಜಾತಿ ರಾಜಕಾರಣ ಭಾಳ ಕಡಿಮೆ, ಬಿಹಾರದಲ್ಲಿ ಬರೀ ಜಾತಿ ರಾಜಕಾರಣವೇ. ಈ ಸರಿನೇ ಇಡೀ ಹಿಂದೂ ಸಮುದಾಯ ಜಾತಿಯ ಸಂಕಲೆಯನ್ನು ಬಿಟ್ಬಿಟ್ಟು ಎನ್ ಡಿ ಎಗೆ ಓಟ್ ಹಾಕಿತ್ತು. ಆದರೆ ಪಶ್ಚಿಮ ಬಂಗಾಳದಲ್ಲಿ 3 ವಿಚಾರಗಳ ಮೇಲೆ ಈ ಬಾರಿ ದೊಡ್ಡ ಪರಿಣಾಮಗಳಾಗುತ್ತೆ. 3 ವಿಚಾರಗಳ ಮೇಲೆ ಈ ಬಾರಿ ಎಲೆಕ್ಷನ್ ಆಗುತ್ತೆ. ಅದರಲ್ಲಿ ಎಫೆಕ್ಟ್ ಆಗ್ತಕ್ಕಂಥದ್ದು ಮೊದಲನೇದು SIR. ಏನು ಬಿಹಾರಲ್ಲಿ SIR ನಡೀತು, ಸುಮಾರು 67 ಲಕ್ಷ ಓಟ್ಗಳನ್ನ ಡಿಲೀಟ್ ಮಾಡಲಾಯಿತು. ಯಾವ ಒಬ್ಬ ನಿಜವಾದ ವೋಟರ್ನ ಓಟ್ ಕಟ್ ಮಾಡಲಿಲ್ಲ. ಅದೇ SIR ಈಗ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದೆ. ಅತಿ ಹೆಚ್ಚು ಎಫೆಕ್ಟ್ ಆಗೋದು ಪಶ್ಚಿಮ ಬಂಗಾಳದಲ್ಲಿ. ಯಾಕೆಂತ ಹೇಳಿದ್ರೆ ಬಾಂಗ್ಲಾ ನುಸುಳುಕೋರರು ಮತ್ತು ರೋಹಿಂಗ್ಯಾಗಳು ಬಂದು ಅತಿ ಹೆಚ್ಚು ನೆಲೆಸಿರ್ತಕ್ಕಂಥದ್ದು ಪಶ್ಚಿಮ ಬಂಗಾಳದಲ್ಲಿ. ಅವ್ರಿಗೆಲ್ಲ ಆಧಾರ್ ಕಾರ್ಡ್ ಕೊಟ್ಬಿಟ್ಟಿದ್ದಾರೆ, ವೋಟರ್ ID ಕಾರ್ಡ್ ಕೊಟ್ಬಿಟ್ಟಿದ್ದಾರೆ, ಎಲ್ಲ ಮಾಡಿ ಅವ್ರನ್ನ ನಾಗರಿಕರನ್ನು ಮಾಡಿ ಕೂರಿಸ್ಕೊಂಡ್ಬಿಟ್ಟಿದ್ದಾರೆ. ವೋಟ್ ಬ್ಯಾಂಕ್ ಹೋಗಿತ್ತು, ಇಷ್ಟು ದಿವಸ ದೊಡ್ಡ ವೋಟ್ ಬ್ಯಾಂಕ್ ಆಗಿತ್ತು ಮಮತಾ ದೀದಿಗೆ ಅದು. ಈಗ ಅಲ್ಲಿ SIR ನಡೀತಾ ಇದೆ. ಅದನ್ನು ವಿರೋಧ ಮಾಡೋಕ್ಕೆ ಭಾಳ ಪ್ರಯತ್ನ ಪಟ್ಟರು ಮಮತಾ ಬ್ಯಾನರ್ಜಿ. ಇವನ್ ಅಲ್ಲಿ ಏನು BLOಗಳನ್ನ ಹಾಕಿರು, ಆಫೀಸರ್ಗಳನ್ನ ಹಾಕಿರು, ಗೌರ್ಮೆಂಟ್ ಅಫಿಷಿಯಲ್ಗಳನ್ನ ಹಾಕಿರು, ಅವರು ಕೂಡ ವಿರೋಧ ಮಾಡ್ತಿದ್ರು. ಅದಕ್ಕೆ ಕೇಂದ್ರ ಸರ್ಕಾರ ಅಮಿತ್ ಶಾ ಗಟ್ಟಿಯಾಗಿ ಅಲ್ಲಿ ವಾರ್ನಿಂಗ್ಗಳನ್ನ ಕೊಟ್ಟ ಮೇಲೆ ಇವತ್ತು ಸುಸೂತ್ರವಾಗಿ ನಡೀತಾ ಇದೆ. ಬಹುಶಃ ಫೆಬ್ರವರಿ ಒಳಗಡೆಗೆ ಆ ಲಿಸ್ಟ್ ಕೂಡ ಅನೌನ್ಸ್ ಆಗಿಬಿಡುತ್ತೆ. ಏನು ಮತಪತ್ರ ಪರಿಷ್ಕರಣೆ ಆಗಿರ್ತಕ್ಕಂಥ ಲಿಸ್ಟ್ ಕೂಡ ಅನೌನ್ಸ್ ಆಗುತ್ತೆ ಫೆಬ್ರವರಿನಲ್ಲಿ. ಈ SIR ಭಾಳ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ. ಯಾಕೆ ಅಂತ ಹೇಳಿದ್ರೆ, ಮಮತಾ ದೀದಿಗೆ ದೊಡ್ಡ ವೋಟ್ ಬ್ಯಾಂಕ್ ಇದ್ದೇನೆ ಬಾಂಗ್ಲಾದೇಶಿ ನುಸುಳುಕೋರರು. ನೋಡಿ, ಕಳೆದ ಚುನಾವಣೆಯಲ್ಲಿ ಏನಾಯಿತು ಅಂತ ಹೇಳಿದ್ರೆ, 2014ರಲ್ಲಿ TMCಗೆ ಮಮತಾ ಬ್ಯಾನರ್ಜಿ ಪಾರ್ಟಿಗೆ ಸುಮಾರು 40% ಮುಸಲ್ಮಾನರು ಸಪೋರ್ಟ್ ಮಾಡಿದರೆ, ವೋಟ್ ಹಾಕಿದರೆ, 2019ರ ಚುನಾವಣೆಯಲ್ಲಿ 70% ಮುಸ್ಲಿಮರು ವೋಟ್ ಹಾಕಿದರು. ಸೊ ದಿನ ಮುಸಲ್ಮಾನರ ಕನ್ಸಾಲಿಡೇಷನ್ ಜಾಸ್ತಿ ಆಗ್ತಾ ಇದೆ TMC ಹಿಂದೆ. ನೋಡಿ, ಕಳೆದ ಚುನಾವಣೆಯಲ್ಲಿ 27% ಮುಸಲ್ಮಾನರು
TMC ಜೊತೆಗಿದ್ರೆ 22% ಹಿಂದೂಗಳ ಓಟ್ಗಳು ಕೂಡ TMCಗೆ ಬಿತ್ತು. ಹಾಗಾಗಿ 49% ಓಟ್ನ ತಗೊಂಡು ಅವರಿಗೆ ದೊಡ್ಡ ಮಟ್ಟದ ಜಯ ಆಯಿತು. 213 ಸೀಟ್ಗಳನ್ನ ಗೆದ್ದರು ಕಳೆದ ಚುನಾವಣೆಯಲ್ಲಿ. 2021 ಅಸೆಂಬ್ಲಿ ಚುನಾವಣೆಯಲ್ಲಿ BJPಗೆ ಕೇವಲ 77 ಸೀಟ್ ಬಂತು. ಅಂದರೆ BJPಗೆ ಅದರ ಹಿಂದಿನ ಚುನಾವಣೆಯಲ್ಲಿ ಕೇವಲ 3 ಬಂದಿತ್ತು. ಅದನ್ನು ಲೆಕ್ಕ ಹಾಕಿದ್ರೆ ಇದು ಬಹಳ ದೊಡ್ಡ ಲೀಪ್, ಇದು ಬಹಳ ದೊಡ್ಡ ಜಂಪ್. ಆದರೆ 2019 ಲೋಕಸಭಾ ಚುನಾವಣೆಯಲ್ಲಿ ಏನು 18 ಸೀಟ್ ಗೆದ್ದಿತ್ತು BJP 42ಕ್ಕೆ, ಆಗ ಒಂದು ದೊಡ್ಡ ವಾತಾವರಣ ನಿರ್ಮಾಣ ಮಾಡಿಬಿಟ್ಟು 21ರಲ್ಲಿ BJPಯ ಸರ್ಕಾರ ಮಾಡುತ್ತೆ ಅಂತೇಳಿ ಅದನ್ನು ಕಂಪೇರ್ ಮಾಡಿದ್ರೆ ಆ 77 ಸೀಟ್ಗಳು ತುಂಬಾ ಕಡಿಮೆ. ಯಾಕೆ 77ಕ್ಕೆ ಕುಸಿತು ಅಂತ ಹೇಳಿದ್ರೆ, ಒಂದು 27% ಮುಸಲ್ಮಾನರ ಓಟ್ ಬಿತ್ತು, 22% ಹಿಂದೂಗಳ ಓಟು. ಎಲ್ಲಿವರೆಗೆ ಹಿಂದೂಗಳು ಅಲ್ಲಿ ಒಂದಾಗೋದಿಲ್ಲ ಅಲ್ಲಿವರೆಗೆ BJPಗೆ ಭಾಳ ಪ್ರಯಾಸ ಆಗುತ್ತೆ, ಅಲ್ಲಿ ಭಾಳ ಕಷ್ಟ ಆಗುತ್ತೆ. 2021 ಚುನಾವಣೆಯಲ್ಲಿ ಪ್ರಶಾಂತ್ ಕಿಶೋರ್ ಮಮತಾ ಬ್ಯಾನರ್ಜಿ ಜೊತೆ ಇದ್ದರು, ಅವರೇ ಸ್ಟ್ರಾಟಜಿಸ್ಟ್ ಆಗಿದ್ದು. ಎಲೆಕ್ಷನ್ ಮುಗಿದ ಮೇಲೆ ಅವ್ರನ್ನ ಮಾತು ಕೇಳಿದ್ರು, ಎಲ್ಲಿವರೆಗೂ ಬಂಗಾಳದ 70% ಹಿಂದೂಗಳು BJP ಜೊತೆ ನಿಲ್ಲಲ್ಲ ಅಲ್ಲಿವರೆಗೂ BJP ಗೆಲ್ಲಲ್ಲ ಅಂತ ಹೇಳಿ. ಅಲ್ಲಿ ಜಾತಿಯ ಹೊಡ್ತಾ ಇಲ್ಲ, ಆದರೆ ಹಿಂದೂಗಳು ಕನ್ಸಾಲಿಡೇಟ್ ಆಗ್ತಾ ಇಲ್ಲ. ಆದರೆ ಈ ಬಾರಿ ಇರ್ತಕ್ಕಂಥ ಭಾಳ ದೊಡ್ಡ ಫ್ಯಾಕ್ಟರ್ ಅಂತ ಹೇಳಿದ್ರೆ SIR ಅಲ್ಲಿ ಏನಾಗುತ್ತೆ, ಯಾರ್ಯಾರು ಬಾಂಗ್ಲಾ ನುಸುಳುಕೋರಿದ್ದಾರೆ ಅಥವಾ ಏನು ರೋಹಿಂಗ್ಯಾಗಳಿದ್ದಾರೆ ಅಥವಾ ನುಸುಳುಕೋರರು ನಮ್ಮ ದೇಶದವರಲ್ಲ, ಅವರೆಲ್ಲರ ಓಟ್ಗಳು ಡಿಲೀಟ್ ಆಗೋಗುತ್ತೆ. ಇದು ಮುಸಲ್ಮಾನರ ಜನಸಂಖ್ಯೆ ಭಾಳಷ್ಟು ಕಡಿಮೆ ಆಗುತ್ತೆ. ಈ TMC ಏನು ವೋಟ್ ಬ್ಯಾಂಕ್ ಇದೆ ಕಡಿಮೆ ಆಗುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನಾಗುತ್ತೆ ಅಂತ ಹೇಳಿದ್ರೆ, ಮತುವಾ ಸಮುದಾಯ ನೋಡಿ, ಬೆಂಗಾಳದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥದ್ದು ಈ ಮತುವಾ ಸಮುದಾಯ. ಅದು SCಗೆ ಬರ್ತಾರೆ, ದಲಿತರಿಗೆ ಬರ್ತಾರೆ. ಈ ಪಂಥದ ಉಗಮ ಆಗಿದ್ದು ಹರಿಚಂದ ಠಾಕೂರ್ ಅಂತಕ್ಕಂಥವರಿಂದ. ಅದು ಈಗಿನ ಬಾಂಗ್ಲಾದ ಫರೀದ್ಕೋಟ್ನಲ್ಲಿ, ಆಗ ಭಾರತ ಬಾಂಗ್ಲಾ ಎಲ್ಲ ಒಂದೇ ಆಗಿತ್ತಲ್ಲ, ಆ ಸಂದರ್ಭದಲ್ಲಿ ಅಲ್ಲಿನ ಫರೀದ್ಕೋಟ್ ಜಿಲ್ಲೆನಲ್ಲಿ ಇದು ಶುರುವಾಯಿತು. ಇದು ಏನು ಪಾರ್ಟಿಷನ್ ಆದಮೇಲೆ, ಬಾಂಗ್ಲಾದೇಶ ಭಾರತ ಸಪರೇಟ್ ಆದಮೇಲೆ, ಆಗ ಹರಿಚಂದ್ ಠಾಕೂರ್ ಇರಲಿಲ್ಲ, ಅವರ ಮೊಮ್ಮಗ PR ಠಾಕೂರ್ ಅವರೇನು ಮಾಡಿದ್ರು, ಅವ್ರ ಹೆಡ್ ಕ್ವಾರ್ಟರ್ಸ್ನ ಅದನ್ನು ಬಂಗಾಳದ ಏನು 24 ಉತ್ತರ ಪರಗಣ ಜಿಲ್ಲೆ ಇದೆ ಅಲ್ಲಿಗೆ ಹೆಡ್ ಕ್ವಾರ್ಟರ್ನ ಶಿಫ್ಟ್ ಮಾಡಿದ್ರು. ಈ ಏನು 1971ರಲ್ಲಿ ಮಾರ್ಚ್ 25ನೇ ತಾರೀಕು ಏನು ಈ ಡಿವಿಷನ್ ಆಯಿತು, ಆಗ ಭಾಳಷ್ಟು ಜನ ಹಿಂದೂಗಳು ಬೆಂಗಾಲಕ್ಕೆ ಬಂದರು. ಅದರಲ್ಲಿ ಅತಿ ದೊಡ್ಡ ಸಮುದಾಯ ಬಂದಿದ್ದು ಈ ಮತುವಾ ಸಮುದಾಯ, ಈ ದಲಿತ ಸಮುದಾಯ ಬಂದು ಇಡೀ ಬೆಂಗಾಲದಲ್ಲಿ ನೆಲೆಸಿದ್ರು, ಅಸ್ಸಾಮಲ್ಲಿ ನೆಲೆಸಿದ್ರು, ಇಡೀ ನಾರ್ತ್ ಈಸ್ಟಲ್ಲಿ ನೆಲೆಸಿದ್ರು. ಸರ್ಕಾರದ ಅಂಕಿಅಂಶ ಪ್ರಕಾರ ಸುಮಾರು 1.25 ಕೋಟಿ 1,75,00,000 ಮತುವಾಗಳ ಸಮುದಾಯ ಜನಸಂಖ್ಯೆ ಅಲ್ಲಿದೆ ಅಂತ ಅಂದರೆ, ಮತುವಾಗಳು ಹೇಳ್ತಾರೆ ಇಲ್ಲ ಸುಮಾರು ನಾವು ಒಂದು 5 ಕೋಟಿ ಇದ್ದೀವಿ ಅಂತಾರೆ. 5 ಕೋಟಿ ಬಹುಶಃ ಅಸ್ಸಾಮು ಮತ್ತು ನಾರ್ತ್ ಈಸ್ಟ್ ಎಲ್ಲ ಸೇರಿಸಿ ಇರಬಹುದೇನೋ, ಆದರೆ ಅಫಿಷಿಯಲ್ ರೆಕಾರ್ಡ್ಸ್ ಹೇಳೋದು ಬಂಗಾಳದಲ್ಲಿ 1.25 ಕೋಟಿ ಮತುವಾಗಳಿದ್ದಾರೆ ಅಂತ ಹೇಳಿ. ಆದರೆ ಒಂದು ದೊಡ್ಡ ಫ್ಯಾಕ್ಟರಿಯಲ್ಲಿ ಭಾಳ ಜನಕ್ಕೆ ಇನ್ನೂ ನಾಗರಿಕತೆ ಸಿಕ್ಕಿಲ್ಲ. ಏನು 2003ರಲ್ಲಿ ನಾಗರಿಕ ಕಾನೂನು ಬಂತು, ಅದು ಇವರಿಗೆ ನ್ಯಾಯ ಕೊಡಲೇ ಇಲ್ಲ. ಆದರೆ 2018ರಲ್ಲಿ ಏನು ಮೋದಿಯವರು ಚಿಂತನೆ ಮಾಡಿದರು, ನಾವು CAA ಇಂಪ್ಲಿಮೆಂಟ್ ಮಾಡ್ತೀವಿ ಅಂತೇಳಿ, ಅದು ದೊಡ್ಡ ಪರಿಣಾಮ 2019 ಚುನಾವಣೆಯಲ್ಲಾಯಿತು. ಅದಾದಮೇಲೆ CAA ಇಂಪ್ಲಿಮೆಂಟ್ ಆಯಿತು. CAA ಇಂಪ್ಲಿಮೆಂಟ್ ಆದಮೇಲೂ ಕೂಡ ಈ ಮತುವಾ ಸಮುದಾಯಕ್ಕೆ ನಾಗರಿಕತೆ ಸಿಕ್ಕಿರಲಿಲ್ಲ. ಅದರ ಎಫೆಕ್ಟ್ BJPಗೆ 2021 ಚುನಾವಣೆಯಲ್ಲಾಯಿತು, 2024 ಲೋಕಸಭಾ ಚುನಾವಣೆಯಲ್ಲಿ ಕೂಡ ಆಯಿತು. ಈಗ ಕೇಂದ್ರ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಅವರಿಗೆ ನಾಗರಿಕತೆ ಕೊಡೋದಕ್ಕೆ ಒಂದು ಅಭಿಯಾನಗಳನ್ನೇ ಶುರು ಮಾಡಿದೆ. ಈವನ್ BJP ಕೂಡ ದೊಡ್ಡ ಅಭಿಯಾನ ಶುರು ಮಾಡಿಬಿಟ್ಟಿದೆ. ಎಲ್ಲ ಗ್ರಾಮಗಳಲ್ಲಿ ರಸ್ತೆಗಳಲ್ಲಿ ಒಂದು ಏನು ಕ್ಯಾಂಪ್ಗಳನ್ನ ಹಾಕ್ಕೊಂಡು ಆ ಮತುವಾ ಸಮುದಾಯದವರಿಗೆ ನಾಗರಿಕತೆಯನ್ನು ಕೊಡ್ತಕ್ಕಂತಹ ಪ್ರಯತ್ನಗಳು ನಡೀತಾ ಇದೆ. ಮಮತಾ ಬ್ಯಾನರ್ಜಿ ಭಾಳಷ್ಟು ಇದಕ್ಕೆ ತಡೆ ಹಾಕಿದ್ರು. ಆದರೆ ಕೇಂದ್ರ ಸರ್ಕಾರ ಭಾಳ ದಿಟ್ಟವಾಗಿ, ಅಮಿತ್ ಶಾ ಅವರು ವಿಶೇಷವಾಗಿ ಇದನ್ನು ಕೆಲಸ ಮಾಡ್ತಾ ಇದ್ದಾರೆ. ಭಾರತಕ್ಕೆ ಬಂದು 1971ರಿಂದ ನೆಲೆಸಿರ್ತಕ್ಕಂತಹ ಹಿಂದೂಗಳಿಗೆ ಅಥವಾ ಏನು ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ ಅಂತ ಏನು ಹೇಳ್ತಾರೆ ಅವರಿಗೆ ನಾಗರಿಕತೆಯನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಈ ಎಲೆಕ್ಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು SIR ಕಾರಣದಿಂದ ಈ ನುಸುಳುಕೋರರ ಮುಸಲ್ಮಾನ ಮತಗಳು ಕಡಿಮೆ ಆದರೆ, ಈ CAA ಕಾರಣದಿಂದ, ನಾಗರಿಕತೆ ಕಾರಣದಿಂದ ಏನು ಮತುವಾಗಳಿದ್ದಾರೆ ಅಥವಾ ಅಲ್ಲಿಂದ ಬಂದಿರತಕ್ಕಂಥ ಹಿಂದೂಗಳೇನಿದ್ದಾರೆ ಬಾಂಗ್ಲಾದಿಂದ, ಇವರಿಗೆ ನಾಗರಿಕತೆ ಸಿಗುತ್ತೆ, ಇವರೆಲ್ಲರೂ ವೋಟರ್ಸ್ ಆಗ್ತಾರೆ, ಇವರಿಗೆ ವೋಟರ್ ID ಕಾರ್ಡ್ ಬರುತ್ತೆ, ಹಿಂದೂಗಳ ಜನಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಮೂರನೇ ಬಹಳ ದೊಡ್ಡ ಫ್ಯಾಕ್ಟರ್ ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿಯವರ ಜಂಗಲ್ ರಾಜು. ಇವತ್ತು ಲಿಟ್ರಲಿ ಬೆಂಗಾಲದಲ್ಲಿ ಜಂಗಲ್ ರಾಜ ಇರೋದು ರೀ. ಹೆಣ್ಮಕ್ಳು ಆಚೆ ಅವರೇ ಸುರಕ್ಷಿತವಾಗಿ ವಾಪಸ್ ಬರ್ತಾರೆ ಅಂತ ಹೇಳಿ ಯಾರಿಗೂ ಗ್ಯಾರಂಟಿ ಇಲ್ಲ. ಮುಸಲ್ಮಾನರ ವಿಪರೀತ ದಬ್ಬಾಳಿಕೆ, ದೌರ್ಜನ್ಯ. ನಾವು ಆರ್ಜಿಕರ್ ಕಾಲೇಜ್ದು, ಮೆಡಿಕಲ್ ಕಾಲೇಜ್ದು ರೇಪ್ ಕೇಸನ್ನು ನೋಡಿದ್ವಿ. ಸಂದೇಶ್ ಖಾಲಿ ಅತ್ಯಾಚಾರಗಳ, ಸರಣಿ ಅತ್ಯಾಚಾರಗಳನ್ನ ಕೇಳಿದ್ದೀವಿ. ಇವೆಲ್ಲವೂ ಕೂಡ ಯಾವುದನ್ನು ವಿಶೇಷ ಏನಲ್ಲ, ವಿಪರೀತ ಭ್ರಷ್ಟಾಚಾರ, ವಿಪರೀತ ರೌಡಿಸಮ್ಮು, ವಿಪರೀತ ಸುಲಿಗೆ. ಒಂದು ಡೆವಲಪ್ಮೆಂಟ್ ಇಲ್ಲ. ಒಂದು ಫ್ಯಾಕ್ಟ್ರಿಗಳು, ಇಂಡಸ್ಟ್ರಿಗಳು ಬೆಂಗಾಲಕ್ಕೆ ಬರೋಕ್ಕೆ ಹೆದರ್ಕೊತವೆ. ಉದ್ಯೋಗ ಇಲ್ಲ ಜನಗಳಿಗೆ. ಇಂತಹ ಒಂದು ಜಂಗಲ್ ರಾಜ್ನ ಪ್ರತಿರೂಪವಾಗಿ ನಿಂತಿರ್ತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿನ ಜನ ಕೂಡ ಇವತ್ತು ಬದಲಾವಣೆ ಬಯಸ್ತಾರೆ. ಹಿಂದೂಗಳು ತಮ್ಮ ಮೇಲಾಗ್ತಿರ್ತಕ್ಕಂಥ ಅತ್ಯಾಚಾರಗಳು, ಅನಾಚಾರಗಳಿಗೆ ಉತ್ತರ ಕೊಡೋಕ್ಕೆ ಕಾಯ್ತಾ ಇದ್ದಾರೆ. ಬಿಹಾರದಲ್ಲಿ ಯಾವ ರೀತಿ ಈವನ್ ಯಾದವ ಸಮುದಾಯ ಕೂಡ
ಗಟ್ಟಿಯಾಗಿ ಎನ್ ಡಿ ಎ ಜೊತೆ ನಿಂತ್ಕೊಂತು ತನ್ನ ಪರಂಪರಾಗತ ಏನು ವೋಟ್ ಬ್ಯಾಂಕ್ ಅನ್ನೋದನ್ನು ಆ ಶಾಖಲನ್ನು ಕಂಕಣವನ್ನು ಕಿತ್ತು ಹಾಕಿ ಅದೇ ರೀತಿ ಬೆಂಗಾಳದಲ್ಲಿ ಎಲ್ಲ ಹಿಂದೂಗಳ ಮೇಲೂ ಅಲ್ಲಿ ಅನ್ಯಾಯ ಆಗ್ತಿದೆ ರೀ. ಅದು ದುರದೃಷ್ಟವಶಾತ್ ಏನಾಗಿತ್ತು, ಈ ಏನು ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಹಿಂದೂಗಳು ಗಟ್ಟಿಯಾಗಿ ಮಮತಾ ಬ್ಯಾನರ್ಜಿ ಜೊತೆ ನಿಂತುಬಿಟ್ಟಿದ್ರು. ಆದರೆ ಈ ಬಾರಿ ಪರಿಸ್ಥಿತಿ ಬದಲಾವಣೆ ಆಗಿದೆ ನೋಡಿ. ಆ ಹಿಂದೂಗಳಿಗೆ ನಾಗರಿಕತೆ ಕೊಡಬೇಕು ಅಂತೇಳಿ ಎಷ್ಟೆಲ್ಲ ಕಿರಿಕ್ ಮಾಡಿದ್ರು ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ಮತ್ತು ಅವರ ಸರ್ಕಾರದ ಆಫೀಸರ್ಗಳು, ಕಡೆಗೆ ಕೇಂದ್ರ ಸರ್ಕಾರ ಒಂದು ದೊಡ್ಡದಾಗಿ ತೀರ್ಮಾನ ತೊಗೊಂಡು ಒಂದು ಕಮಿಟಿಯನ್ನು ಮಾಡಿದೆ. ಆ ಕಮಿಟಿನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ಸ್ಗಳು ಇರ್ತಾರೆ, ಸ್ಟೇಟ್ ಗೌರ್ಮೆಂಟ್ ಆಫೀಸರ್ಸ್ ಇರ್ತಾರೆ. ಆದರೆ ಡಿಸಿಷನ್ ಮೇಕಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ಸ್ ಕೈಲಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರ ಬಹುಮತ ತುಂಬ ದೊಡ್ಡ ಮಟ್ಟದಲ್ಲಿದೆ. ಸೊ ದೇ ವಿಲ್ ಡಿಸೈಡ್ ಹೂಮ್ ಟು ಗಿವ್ ದ ಸಿಟಿಸನ್ಶಿಪ್. ಬೆಂಗಾಳದಲ್ಲಿ ಮುಸಲ್ಮಾನರ ಪಾಪ್ಯುಲೇಷನ್ ಎಷ್ಟಿದೆ ಅಂತ ಹೇಳಿದ್ರೆ 294 ಕ್ಷೇತ್ರದಲ್ಲಿ, ಅಂದರೆ ಮುಸಲ್ಮಾನರು ಡಿಸೈಡ್ ಮಾಡ್ತಕ್ಕಂಥ ಕ್ಷೇತ್ರಗಳು 122. ಅದು ಬಿಟ್ಟರೆ ಇನ್ನು ಉಳಿಯೋದೇ ಒಂದು 170 ಕ್ಷೇತ್ರ. ಬಿ ಜೆ ಪಿಗೆ ಈ ರಾಜ್ಯದಲ್ಲಿ ಅಡ್ವಾಂಟೇಜ್ಗಳೇನಂತ ಹೇಳಿದ್ರೆ, ಮೊದಲು ಒಂದು ಇಚ್ಛಾಶಕ್ತಿ, ಈ ಸರಿ ಗೆಲ್ಲಬೇಕು ಅಂಥೇಳಿ ಆ ದೊಡ್ಡ ಮಟ್ಟದ ಸಂಘಟನೆ ತೊಡ್ಕೊಂಡಿದೆ. ಗ್ರೌಂಡ್ ಲೆವೆಲಲ್ಲಿ ದೊಡ್ಡ ಮಟ್ಟದ ಕೆಲಸಗಳು ನಡೀತಾ ಇದೆ, ಲೀಡರ್ಸ್ಗಳಿಂದ ಕೆಲಸ ನಡೀತಾ ಇದೆ. ಆ ಇಚ್ಛಾಶಕ್ತಿ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ. ಎರಡನೇದು, ನಮ್ಮ ಕೇಂದ್ರದ ಲೀಡರ್ಸ್ಗಳ ಮೇಲೆ ಇರ್ತಕ್ಕಂತಹ ಭರವಸೆ, ನಂಬಿಕೆ ಅಲ್ಲಿನ ಜನಕ್ಕೆ, ಅದು ಮೋದಿಯವ್ರ ಮೇಲಾಗಲಿ ಅಮಿತ್ ಶಾ ಮೇಲಾಗಲಿ ಇರ್ತಕ್ಕಂಥ ದೊಡ್ಡ ನಂಬಿಕೆ. ಮೂರನೇದು ಸಂಘಟನೆಯ ಶಕ್ತಿ. ನೋಡಿ 2024 ಲೋಕಸಭಾ ಚುನಾವಣೆಯಲ್ಲಿ ಒಂದು ಹಿನ್ನಡೆ ಆದಮೇಲೆ ಬಿ ಜೆ ಪಿ ಯಾರ ಮೇಲೋ EVM ಸರಿ ಇರಲಿಲ್ಲ, ವೋಟ್ ಚೋರಿ ಆಗಿತ್ತು, ಈ ಥರದಲ್ಲಿ ಗೂಬೆ ಕೂರಿಸ್ಕೊಂಡು ಕೂರಲಿಲ್ಲ. ವಾಪಸ್ಸು ಡ್ರಾಯಿಂಗ್ ರೂಮ್ಗೆ ಹೋಯ್ತು. ಅಲ್ಲಿ ಕೂತ್ಕೊಂಡು ಪ್ಲ್ಯಾನಿಂಗ್ ಮಾಡೋರು, ಎಲ್ಲಿ ಸೋತ್ವಿ, ಯಾಕೆ ಎಡವಟ್ಟಾಯಿತು, ಎಲ್ಲಿ ನಮಗೆ ಹೊಡೆತ ಬಿತ್ತು, ಏನು ನಾವು ಕರೆಕ್ಷನ್ ಮಾಡ್ಕೋಬೇಕು ಅಂತೇಳಿ ಕೋರ್ಸ್ ಕರೆಕ್ಷನ್ನ ಮಾಡಲಿಕ್ಕೆ ಶುರು ಮಾಡಿದ್ರು. ತಮ್ಮನ್ನು ತಾವು ತಿದ್ದುಕೊಳ್ಳಿಕ್ಕೆ ಶುರು ಮಾಡಿದ್ರು. ಅದರ ರಿಸಲ್ಟು ಒಂದ್ರ ಮೇಲೊಂದು ಬರಲಿಕ್ಕೆ ಶುರುವಾಯಿತು. ಹರಿಯಾಣ ಗೆಲ್ತು. ಹರಿಯಾಣ ಆದಮೇಲೆ ಮಹಾರಾಷ್ಟ್ರದಲ್ಲಿ ಲ್ಯಾಂಡ್ಸ್ಲೈಡ್ ವಿನ್ನು. ಅದಾದಮೇಲೆ ಜಮ್ಮು ಮತ್ತು ಕಾಶ್ಮೀರಲ್ಲಿ, ಜಮ್ಮು ಭಾಗದಲ್ಲಿ ದೊಡ್ಡ ವಿಜಯ, ದೆಹಲಿಯಲ್ಲಿ ದೊಡ್ಡ ವಿಜಯ, ಎಕ್ಸೆಪ್ಟ್ ಜಾರ್ಖಂಡ್, ಎಲ್ಲ ಕಡೆ ದೊಡ್ಡ ವಿಜಯಗಳು. ಈಗ ಬಿಹಾರದಲ್ಲಿ ವಿಜಯ, ಮಹಾರಾಷ್ಟ್ರದಲ್ಲಿ ಮತ್ತು ಬಿಹಾರಲ್ಲಿ 200 ಸೀಟ್ಗಳ ಮೇಲೆ ಗೆಲುವು ಸಿಕ್ತು. ಇನ್ನು ಉಳಿದಿರ್ತಕ್ಕಂಥದ್ದು ಪಶ್ಚಿಮ ಬಂಗಾಳ. ನೋಡಿ, ಏನು ಒಂದು ನ್ಯಾಷನಲ್ ಪಾರ್ಟಿಯಾಗಿ ಬಿ ಜೆ ಪಿಗೆ ಪಶ್ಚಿಮ ಬಂಗಾಳ ಒಂದು ದೊಡ್ಡ ಚಾಲೆಂಜ್ ಏನೇನೆ. ಯಾಕೆಂತೇಳಿದ್ರೆ ಇವರೇನು ಪೂರ್ವೋದಯ ಮಾಡಬೇಕು ಅಂತ ಹೊರಟಿದ್ದಾರೆ, ಇಡೀ ಪೂರ್ವ ಭಾರತವನ್ನು ತಮ್ಮ ತೆಕ್ಕೆಗೆ ತಗೋಬೇಕು ಅಂತ ಹೊರಟಿದೆ ಬಿ ಜೆ ಪಿ. ಅದರ ಅಭಿಯಾನದ ಯಶಸ್ಸು ಒರಿಸ್ಸಾದಿಂದ ಶುರುವಾಗಿದೆ, ಈಗ ಬಿಹಾರ ಆಗಿದೆ, ಹಾಗೂ ನಾರ್ತ್ ಈಸ್ಟ್ ಸ್ಟೇಟ್ಗಳೆಲ್ಲವೂ ಬಿ ಜೆ ಪಿ ಕೈಲಿದೆ. ಕೇವಲ ವೆಸ್ಟ್ ಬೆಂಗಾಲ್ ಒಂದೇ ದೊಡ್ಡ ಚಾಲೆಂಜು. ಮತ್ತು ಪ್ರಾದೇಶಿಕ ಪಕ್ಷ ಕೂಡ ದೊಡ್ಡ ಚಾಲೆಂಜಿಂಗ್. ಪ್ರಾದೇಶಿಕ ಪಕ್ಷ ಕೂಡ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಹೋರಾಟ ಇದ್ದಾಗೆಲ್ಲರೂ ಬಿ ಜೆ ಪಿಗೆ ದೊಡ್ಡ ಮಟ್ಟದಲ್ಲಿ ಗೆಲುವಾಗುತ್ತೆ. ಕಾಂಗ್ರೆಸ್ಗೆ ಇವತ್ತು ಶಕ್ತಿನೇ ಇಲ್ಲ ಬಿ ಜೆ ಪಿಯನ್ನು ಸೋಲಿಸೋದು. ಆ ಚಾಲೆಂಜ್ ಮಾಡ್ತಕ್ಕಂಥ ಶಕ್ತಿ ಇರೋದೇ ಕೆಲವು ಪ್ರಾದೇಶಿಕ ಪಕ್ಷಗಳಿಗೆ, ಕೆಲವು ರಾಜ್ಯದಲ್ಲಿ, ಲೈಕ್ ತಮಿಳುನಾಡಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಈ ಭಾಗದಲ್ಲಿ. ಇವತ್ತು ಪಶ್ಚಿಮ ಬಂಗಾಳದ ಗೆಲುವು ಬಹಳ ಒಂದು ದೊಡ್ಡ ರಾಜಕಾರಣದ ತಿರುವಾಗುತ್ತೆ ಭಾರತದ ರಾಜಕಾರಣದಲ್ಲಿ. ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ಇನ್ನೊಂದು ಬ್ಯಾಡ್ ಲಕ್ ಏನಂತ ಹೇಳಿದ್ರೆ, ವೋಟ್ ಡಿವೈಡ್ ಮಾಡೋದಕ್ಕೆ ಮೂರನೇ ಪಾರ್ಟಿ ಆಗಲಿ, ಮೂರನೇ ಶಕ್ತಿ ಆಗಲಿ ಇಲ್ಲ. ಕಾಂಗ್ರೆಸ್ಸು ನಾಮಾವಶೇಷ ಆಗಿದೆ. ಸುಮಾರು 3.5 ದಶಕ ಆಳಿದಂತಹ ಕಮ್ಯುನಿಸ್ಟ್ ಪಾರ್ಟಿ ನಾಮಾವಶೇಷ ಹೋಗಿದೆ. 1 ಸೀಟ್ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು, ಕೇವಲ ಒಂದು 294ಕ್ಕೆ. ಅದು ಇವರು CPM ಜೊತೆ ಅಲಯನ್ಸ್ ಮಾಡಿಕೊಂಡೂ ಕೂಡ. ಸೊ ಅವರೆಲ್ಲ ನಾಮಾವಶೇಷ. ಇದು ಡೈರೆಕ್ಟ್ ಫೈಟ್ ಬಿಟ್ವೀನ್ TMC ಆ್ಯಂಡ್ BJP. ಸೊ ಬಿಹಾರದಲ್ಲಿ ಆಗಿರೋ ರೀತಿಯಲ್ಲಿ ಇಲ್ಲಿ ಹಿಂದೂಗಳ ಕನ್ಸಾಲಿಡೇಷನ್ ಆಗ್ತದೆ ಅಂತಕ್ಕಂತಹ ಒಂದು ದೊಡ್ಡ ಭರವಸೆ ನಮಗೆಲ್ಲ ಇದೆ. ಯಾಕೆಂತೇಳಿದ್ರೆ ಹಿಂದೂಗಳು ಯಾವತ್ತೂ ಒಂದಾಗಿರ್ಬೇಕು ರೀ. ಅದು ಕೇವಲ ಯಾವುದೋ ಒಂದು ಪಕ್ಷಕ್ಕೆ ಓಟ್ ಹಾಕೋದಕ್ಕೆ ಅದಕ್ಕೆ ಅಂತಲ್ಲ. ಹಿಂದೂಗಳು ಒಗ್ಗಟ್ಟಾಗಿದ್ದರೆ ಮಾತ್ರ, ಹಿಂದೂಗಳು ಜಾತಿಯ ಸಂಕುಲನ ಬಿಟ್ಟು ಆಚೆ ಕಡೆಗೆ ಬಂದಾಗ ಮಾತ್ರ ಹಿಂದೂಗಳ ಉಳಿವು ಮತ್ತು ಹಿಂದೂಗಳ ಏಳಿಗೆ ಉಳ್ಕೊಂಡಿರ್ತಕ್ಕಂಥದ್ದು. ನಮಸ್ಕಾರ.